ಸರ್ಕಾರ ನೌಕರ ಸಂಘ ಮೊನ್ನೆ ತಾನೇ ಚುನಾವ ಆಗಿತ್ತು. ಎಲ್ಲ ಟೀಚರ್ ಅಸೋಸಿಯೇಷನ್ ಜನ ಎಲ್ಲ ಮತದಾರರು ಒಂದು ಪ್ಯಾನಲ್ ಭಾಳ ವರ್ಷಲಿಂತ ಹಲವಾರು ವರ್ಷಲಿಂತ ನಾಗಪ್ಪ ಹೊನ್ನಳ್ಳಿ ಅವರು 3ನೇ ಸಲ ಅವರು ಆಲ್ರೆಡಿ ಅಧ್ಯಕ್ಷ ಆಗಿದ್ರು. 4ನೇ ಸಲ ಅವರು ಎಲೆಕ್ಷನ್ ಕ್ಯಾಂಡಿಡೇಟ್ ಆಗಿ ಆ ಪ್ಯಾನೆಲ್ನಲ್ಲಿ ಒಳ್ಳೆಯ ಜನ ಬುದ್ಧಿವಂತರು ಆ ಪ್ಯಾನೆಲ್ನಲ್ಲಿ ನಿಂತಿದ್ರು. ಇವತ್ತು ಆ ಪ್ಯಾನಲಿಗೆ ಒಂದು ಬೆಂಬಲ ಸಿಕ್ಕಿದೆ. ಆ ಪ್ಯಾನೆಲ್ನಲ್ಲಿ 10 ಜನ ಗೆಲುವಾಗಿದೆ. ವಿರೋಧ ಪಕ್ಷದಾಗ ಒಂದು 7 ಜನ ಗೆದ್ದಿದ್ದಾರೆ. ನಾಳೆ 4ನೇ ತಾರೀಕು ಬರೋ 4ನೇ ತಾರೀಕಿಗೆ ಅಧ್ಯಕ್ಷರು ಎಲೆಕ್ಷನ್ ಘೋಷಣೆ ಆಗಿದೆ. ನನಗೆ ನಾಗಪ್ಪ ಹೊನ್ನಳ್ಳಿ ಅವರು ಮತ್ತೆ ಆ ಪೆನಲ್ದಾಗ ಗೆದ್ದವರೆಲ್ಲ ನೀವು ನಮ್ಮ ಬೆಂಬಲ ಕೊಟ್ಟಿದ್ದೀರಿ ಎಲೆಕ್ಷನ್ ಮೂಮೆಂಟ್ನಲ್ಲಿ ಅಂತ ನನಗೆ ಬಂದು ಅವರು ಸನ್ಮಾನ ಮಾಡಿದ್ರು, ಮತ್ತೆ ಥ್ಯಾಂಕ್ಸ್ ಹೇಳಿದ್ರು. ನಾನು ಇವತ್ತ ಮಾಧ್ಯಮ ಮುಖಾಂತರ ತಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಆ 17 ಜನರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ವಿರೋಧ ಪಕ್ಷ 7 ಜನ ಗೆದ್ದವರಿಗೂ ಈ ನಾಗಪ್ಪ ಹೊನ್ನಳ್ಳಿ ಅವ್ರ ಪ್ಯಾನೆಲ್ದಾಗೂ 10 ಜನ ಗೆದ್ದಿದ್ದಾರೆ. ಅವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. 4ನೇ ತಾರೀಕಿಗೆ ಅಧ್ಯಕ್ಷ ಎಲೆಕ್ಷನ್ ಘೋಷಣೆ ಆಗಿದೆ. ಇವತ್ತು ನಾಗಪ್ಪ ಹೊನ್ನಳ್ಳಿ ಅವರು ಒಂದು ಸೀನಿಯರ್ ಇದ್ದಾರೆ. 3ನೇ ಸಲ ಅವರು ಅಧ್ಯಕ್ಷರಾದರು. ಅವರಿಗೆ ಮತ್ತೆ ಅವರು ಕುಟುಂಬದವರಿಗೆ ಭಿನ್ನ ಅಭಿಪ್ರಾಯ ಇದೆ. ಅಶೋಕ್ ಹೊನ್ನಳ್ಳಿ ಸಾಹೇಬ್ರಿಗೆ ಯಾವುದೋ ಒಂದು ಲೇಔಟ್ ತಗೊಂಡು 25 ಎಕರೆ ಲೇಔಟಿಗೆ ತಗೊಂಡು ಆ ಸೊಸೈಟಿಗೆ ಎನ್ಜಿಒಸಿಗೆ ಆ ಟೀಚರ್ಸ್ ಹಗಲು ರಾತ್ರಿ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿ ಒಂದು ಲೇಔಟ್ ನಲ್ಲಿ ಒಂದು ಪ್ಲಾಟ್ ತಗೋಬೇಕು ಒಂದು ಅಸೋಸಿಯೇಷನ್ ನಲ್ಲಿ ಅಂತ ಕೆಲವರು ದುಡ್ಡು ಕಟ್ಟಿದ್ದಾರೆ, ಕೆಲವರು ದುಡ್ಡು ಕಟ್ಟಿಲ್ಲ. ಇವತ್ತು ಆ ಲೇಔಟ್ ಡೆವಲಪ್ಮೆಂಟ್ ಆಗ್ಬೇಕಾಗಿತ್ತು. ಆ ಲೇಔಟ್ ಯಾವುದೋ ಒಂದು ಕಾರಣಕ್ಕೆ ಲೇಔಟ್ ಡೆವಲಪ್ಮೆಂಟ್ ಆಗಿಲ್ಲ. ಇವತ್ತೆಲ್ಲೋ ಒಂದ್ ಕಡೆ ಇವತ್ತು ಅದು ಫ್ಯಾಮಿಲಿ ಡಿಸ್ಟ್ರಿಬ್ಯೂಟ್ ಇದ್ದಂಗ ಅವ್ರದ್ದು ಒಂದು ಸಮಸ್ಯೆ ಇದೆ. ಇವತ್ತು ನಾಗಪ್ಪ ಹೊನ್ನಳ್ಳಿ ಅವ್ರದ್ದು ಮತ್ತು ಅಶೋಕ್ ಹೊನ್ನಳ್ಳಿ ಅವ್ರದ್ದು ಇವತ್ತು ಅವ್ರದ್ದು ಪರ್ಸನಲ್ ಸಮಸ್ಯೆಗೆ ನಾವು ಇನ್ವಾಲ್ವ್ಮೆಂಟ್ ಅರ್ಧಾಗ ಆಗ್ತಾ ಇಲ್ಲ. ನಾವು ಅದಕ್ಕೇನು ಸಲಹೆ ಕೊಡ್ತಾ ಇಲ್ಲ. ಇವತ್ತು ಆ ಪೆನಲ್ ನಲ್ಲಿ ಬುದ್ಧಿವಂತ ಜನನು ಗೆದ್ದಿದ್ದಾರೆ. ಮುಂದಿನ ದಿನದಾಗ ಆ ಎನ್ಜಿಒಸಿಗೆ ಆ ಸೊಸೈಟಿಗೆ ಒಳ್ಳೆ ರೀತಿಲೇ ಜನ ತಮ್ಮ ಮೇಲೆ ವಿಶ್ವಾಸ ಮಾಡಿ ತಮ್ಗೇನು ಆಯ್ಕೆ ಮಾಡಿದ್ದಾರೆ. ನಾಗಪ್ಪ ಹೊನ್ನಳ್ಳಿ ಅವ್ರ ಪೆನಲ್ದವರಿಗೆ ಆ ಜನರಿಗೆ ಒಂದು ನ್ಯಾಯ ಕೊಡಿಸುವಂತ ಕೆಲಸ ಆ ಪೆನಲ್ದವ್ರು ಮಾಡ್ಬೇಕಂತ ನಂದೊಂದು ಅಭಿಪ್ರಾಯ. ಯಾಕಂದ್ರೆ 11,000 ಚಿಲ್ಲರ್ ಮತದಾರರು ಇದ್ದಾರೆ. ಇವತ್ತು ಮಾಸ್ಟರ್ ಅಂದ್ರೆ ಇವತ್ತು ಒಂದು ಶಿಕ್ಷಣ ಕೊಡೋಂತ, ನಾವಾದ್ರೆ ಮಾಸ್ಟರ್ಗಳಿಗೆ ಗುರು ಅಂತ ಹೇಳ್ತು, ಶಿಕ್ಷಣ ಕೊಡೋರು. ಪಾಪ ಅವರು ಸಂಪಾದನೆ ಮಾಡಿ ಒಂದೊಂದು ದುಡ್ಡು ಜಮಾ ಮಾಡಿ ಮುಂದಿನ ದಿನದಾಗ ಅವರಿಗೆ ಅನುಕೂಲ ಆಗುತ್ತೆ ಒಂದೊಂದು ಪ್ಲಾಟ್ಸ್ ತಗೋಬೇಕು ಅಂತ ಅವರು ಪಾಪ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಎನ್ಜಿಒಸ್ ಸೊಸೈಟಿ ನೇತೃತ್ವದಲ್ಲಿ. ಇವತ್ತ ನಮ್ಗೆ ಸುದ್ದಿ ಬರ್ತಾ ಇದೆ, ತಾವು ಮಾಧ್ಯಮದವರೇ ನಮ್ಗೆ ಪ್ರಶ್ನೆ ಹಾಕಿದ್ರಿ, ತಾವೇ ಈಗ ತಾನೇ ನನ್ ಕೇಳಿದ್ರಿ, ಅಧ್ಯಕ್ಷರು ನಾಗಪ್ಪ ಹೊನ್ನಳ್ಳಿ ಅವ್ರು ಆಗ್ತಾರೇನು, ಬೇರೆ ಬೇರೆ ಕೇಳಿ ಬರ್ತಾ ಇದೆ ಅಂತ ಒಂದು ಸುದ್ದಿ ಬರ್ತಾ ಇದೆ ಅಂತ ತಾವು ಹೇಳಿದ್ರಿ. ಅದು ನಿಜ. ನನ್ಗೂ 2-3 ದಿವಸಲಿಂತ ಸುದ್ದಿ ಬರ್ತಾ ಇದೆ. ಏನಂತ ಸುದ್ದಿ ಬರ್ತಾ ಇದೆ ಅಂತಂದ್ರೆ ನಾಗಪ್ಪ ಹೊನ್ನಳ್ಳಿ ಅವರು ಈ ಸಲ ಅಧ್ಯಕ್ಷರು ಆಗಲ್ಲ ಅಂತ ಸುದ್ದಿ ಬರ್ತಾ ಇದೆ. ಇವತ್ತು ಅವ್ರದೇ ಪೆನಲ್ 10 ಜನ ಇವತ್ತೇನು ಗೆದ್ದಿದ್ದಾರೆ. ಇವತ್ತು ನಾ ಒಂದು ಅಭಿಪ್ರಾಯ ಕೊಡ್ತಾ ಇದ್ದೀನಿ, ನಾಗಪ್ಪ ಹೊನ್ನಳ್ಳಿ ಅವರಿಗಾಗ್ಲಿ ಅಸೋಸಿಯೇಷನ್ದವ್ರಿಗಾಗ್ಲಿ
ಆ ಸೊಸೈಟಿಗಾಗ್ಲಿ ಅಲ್ಲಿ ಗೆದ್ದಂತ ಪೆನಲ್ನಾಗ 10 ಜನರಿಗೆ 17 ಜನರಿಗೆ ನಾನು ಅಭಿಪ್ರಾಯ ಕೊಡ್ತೀನಿ. ನಾನೊಂದು ರಾಜಕಾರಣಿ ವ್ಯಕ್ತಿ, ನನಗೆ ನಿಮ್ಮ ಅಸೋಸಿಯೇಷನ್ಗೆ ನಿಮ್ಮ ಎನ್ಜಿಒಸಿಗೆ ತಗೋದಿಲ್ಲ, ಕೊಡೋದಿಲ್ಲ. ಒಂದು ಒಳ್ಳೇದಾಗಬೇಕು. ಟೀಚರ್ಸ್ ಬಗ್ಗೆ ನನಗೆ ಗೌರವ ಇದೆ, ಅವ್ರ ಬಗ್ಗೆ ನನಗೊಂದು ಅಭಿಮಾನ ಇದೆ. ಇವತ್ತು ನಾಗಪ್ಪ ಹೊನ್ನಳ್ಳಿ ಅವರು 3 ಸಲ ಸತತವಾಗಿ ಅಧ್ಯಕ್ಷ ಅವರು ಆಯ್ಕೆ ಆಗಿದ್ದಾರೆ. ಈಗ ಅಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಗೊಂದಲ ಏನ್ ಸೃಷ್ಟಿಯಾಗಿದೆ ಅಂದ್ರೆ, ನಾಗಪ್ಪ ಹೊನ್ನಳ್ಳಿ ಅವ್ರದ್ದು ಪೆನಲ್ ನಲ್ಲಿ ಗೊಂದಲ ಸೃಷ್ಟಿ ಆಗಿಲ್ಲ. 10 ಜನ ಇವತ್ತು ಅವ್ರ ಪೆನಲ್ ನಲ್ಲಿ ಇದ್ದಾರೆ. ವಿರೋಧ ಪಕ್ಷದಾಗ 7 ಜನ ಗೆದ್ದಿದ್ದಾರೆ. ಎಲೆಕ್ಷನ್ ಕನ ಮುಂಚೆ ಏನ್ ಸ್ಟೇಟ್ಮೆಂಟ್ಗಳು ಬಂದಿವು ಮಾಧ್ಯಮದಲ್ಲಿ, ಪ್ರೆಸ್ ಮೀಟ್ಗಳು ಆದವು. ಇವತ್ತು 2-3 ದಿವಸಲಿಂತ ನಾಗಪ್ಪ ಹೊನ್ನಳ್ಳಿ ಅವರಿಗೆ ಅಧ್ಯಕ್ಷ ಆಗಲ್ಲ ಅಂತ ಜನರು ಇವತ್ತು ನಂದೊಂದು ಅಭಿಪ್ರಾಯ ಇವತ್ತು ಹೇಳಕ್ ಇಷ್ಟಪಡ್ತೀನಿ. ನಾಗಪ್ಪ ಹೊನ್ನಳ್ಳಿ ಸಾಹೇಬರು ನನ್ಗೆ ಬಹಳ ಅವ್ರ ದೊಡ್ಡ ಅಣ್ಣ ಇದ್ದಂಗ, ನಮ್ಗೆ ಅವ್ರ ಬಗ್ಗೆ ಬಹಳ ಗೌರವ ಇದೆ. ನಂದು ಒಂದು ತಮ್ಗೆ ಮನವಿ ಇದೆ, ತಾವು ಅಧ್ಯಕ್ಷರಾದ್ಮೇಲೆ ಅದು ಸೊಸೈಟಿ ಮತ್ತೆ ಅದು ಲೇಔಟ್ ಡೆವಲಪ್ಮೆಂಟ್ ಆಗ್ತದೋ ಇಲ್ಲೋ ಅಂತ ನಮ್ಗೆ ನಂಬಿಕೆ ಇಲ್ಲ. ತಾವು ಆಲ್ರೆಡಿ ಸೀನಿಯರಿ 3 ಸಲ ಗೆದ್ದಿರಿ. ಇದು 1 ಸಲ ತಾವು ತಮ್ಮ ಪ್ಯಾನಲ್ದಾಗ ಒಂದು ಒಳ್ಳೆ ವ್ಯಕ್ತಿಗೆ ಅವಕಾಶ ಕೊಟ್ರೆ ಒಳ್ಳೇದು ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಇವತ್ತು ತಮ್ದು ಪರ್ಸನಲ್ ಫ್ಯಾಮಿಲಿ ಡಿಸ್ಟ್ರಿಬ್ಯೂಟ್ ಆಗ್ಲಿ, ಅಶೋಕ್ ಹೊನ್ನಳ್ಳಿ ಸಾಹೇಬರು ಆಗ್ಲಿ, ಅವ್ರು ಬಿ ನಮ್ ದೊಡ್ಡಣ್ಣ ಇದ್ದಂಗ, ನಮ್ಗೆ ಅವ್ರನ್ನು ಬಹಳ ಆತ್ಮೀಯರು. ತಮ್ದು ಡಿಸ್ಟ್ರಿಬ್ಯೂಟ್ ಏನಿದೆ ಅದು ಸ್ವಲ್ಪ ಸಮಸ್ಯೆಗಳು ಬಗೆಹರಿಸ್ಕೋಬೇಕಾಗಿತ್ತು ಫಸ್ಟ್. ಈಗ ನಾಳೆ ನೀವು ಅಧ್ಯಕ್ಷರಾದ್ಮೇಲೆ ಮತ್ತೆ ನೀವು ಅದು ಲೇಔಟ್ ಡೆವಲಪ್ಮೆಂಟ್ ಆಗಿಲ್ಲ, ಟೀಚರ್ಸ್ ಅಸೋಸಿಯೇಷನ್ದವರು ಮತದಾರರಿಗೆ ಒಂದು ಅನ್ಯಾಯ ಆಗಂಗ ಆಗ್ತದ ಅಂತ ನನಗೊಂದು ಅಭಿಪ್ರಾಯ ಇದು. ಇವತ್ತು ನಾಗಪ್ಪ ಹೊನ್ನಳ್ಳಿ ಸಾಹೇಬ್ರಿಗೆ ಮತ್ತೆ ಅವ್ರ ಪ್ಯಾನೆಲ್ದವ್ರಿಗೆ ಮನವಿ ಮಾಡ್ತೀನಿ, 1 ಸಲ ತಮ್ಮ ಪ್ಯಾನೆಲ್ದಾಗೆ ಮತ್ತೊಬ್ಬರಿಗೆ ಅವಕಾಶ ಕೊಡ್ರಿ, ಒಂದು ಅಧ್ಯಕ್ಷ ಆಗ್ಲಕ್ಕ ಒಂದು ಅವಕಾಶ ಕೊಡ್ರಿ. ತಾವು ಅವ್ರಿಗೆ ಮಾರ್ಗದರ್ಶನ ಆಗಿ ತಾವು ನಿಂದಿರ್ರಿ, ಒಂದು ಒಳ್ಳೇದು ಆಗ್ತದೇನೋ, ಡಿಸ್ಟರ್ಬ್ ಆಗಲ್ಲೇನೋ ಅಂತ ನನ್ಗೆ ಅನಿಸ್ತಾ ಇದೆ. ಸರ್, ಈ ಹಿಂದೆ ನೀವು ನಾಗಪ್ಪ ಹೊನ್ನಳ್ಳಿ ಅವರಿಗೆ ಪ್ಯಾನಲ್ಗೆ ಠಾಕ್ರೆ ಅವ್ರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ 3 ಬಾರಿ ಗೆದ್ದಿದ್ದಾರೆ, ಒಳ್ಳೆ ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ, ಮುಂದೆನೂ ಸಹ ಮಾಡ್ತಾರೆ. ಅವ್ರು ಗೆದ್ದು ಬಂದ್ರೆ ಅಭಿವೃದ್ಧಿ ಆಗ್ತದೆ. ಈಗ ನೀವು ಅವರಿಗೆ ಅಧ್ಯಕ್ಷ ಸ್ಥಾನ ಇದು ಮಾಡ್ಕೊಡ್ರಿ ಬೇರೆ. ನಾಗಪ್ಪ ಹೊನ್ನಳ್ಳಿ ಅವರು ಒಳ್ಳೆ ವ್ಯಕ್ತಿ, ನನ್ಗೆ ಅರ್ಧಾಗ 2ನೇ ಮಾತೇ ಇಲ್ಲ. ಅವ್ರಿಗೆ ಆ ಪೆನಲಿ ಗೆಲ್ಸ್ರಿ, ಅವರಿಗೆ ಮತ್ತೆ ಆಯ್ಕೆ ಮಾಡ್ರಿ, ಮತ್ತೆ ಅಧ್ಯಕ್ಷರು ಮಾಡ್ರಿ ಅಂತ ನಾವು ಸ್ವತಃನೇ ನಾವು ಹೇಳಿದ್ರು. ಇವತ್ತು ವಾತಾವರಣ ಬೇರೆ ರೀತಿಲಿ ನಡೀತಾ ಇದೆ. ಇವತ್ತು ನಾನು ನಾಗಪ್ಪ ಹೊನ್ನಳ್ಳಿ ಅವರು ಮೊನ್ನೆ ನನ್ನ ಹತ್ರ ಬಂದಾಗ ನಾ ಒಂದೇ ಅಂದಿನಿ, ನೇರವಾಗಿ ಹೇಳಿನಿ. ನೀವು ಕೇಳ್ಬೋದು ಅವ್ರಿಗೆ, ಅಣ್ಣ ಅಧ್ಯಕ್ಷ ನೀವು ಆಗ್ತಿರೋ ಬೇರೆ ಯಾರಿಗೂ ಮಾಡ್ತಿರೋ ಗೊತ್ತಿಲ್ಲ, ನಿಮ್ ಪ್ಯಾನಲ್ ಮಾತ್ರ ಉಳಿಬೇಕು ಅಂತ ನಾನು ಅವ್ರಿಗೊಂದು ಸೂಚನೆ ಕೊಟ್ಟಿದ್ದೀನಿ. ಒಂದು ದೊಡ್ಡ ಅಣ್ಣ ಅಂತ ನಾನು ಅವ್ರಿಗೊಂದು ಸೂಚನೆ ಕೊಟ್ಟಿನಿ. ನಾನು ಸಣ್ಣವನಾಗಿ ಅವ್ರಿಗೊಂದು ಅಭಿಪ್ರಾಯ ಕೊಟ್ಟಿದ್ದೀನಿ, ನಿಮ್ ಪ್ಯಾನಲ್ ಉಳಿಸ್ಕೋರಿ, ಪ್ಯಾನಲಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ. ಇವತ್ತು ಅಭ್ಯರ್ಥಿನೇ ಆಗ್ಬೋದು. ನಾನು ಅವ್ರ ಪ್ಯಾನಲ್ದಾಗೆ ಒಬ್ರಿಗೆ ಅಭ್ಯರ್ಥಿ